ನಮಸ್ಕಾರ ಸರ್. ಹೋಗು ಸರ್ ನಾನೇನು ಮಾಡಿದೆ ಸರ್? ಹೇಳ್ತಾ ಇದ್ದೀನಿ ತಾನೆ, ಪರೋಡಿ ಹೋಗು. ನಮಸ್ಕಾರ ಮಾಡಿ. ನಿಮ್ಮ ಸ್ವಾಮಿ ತುಂಬ ಬ್ಯುಸಿ ಆಗಿದ್ರಂತೆ ಕಾಣುತ್ತೆ. ಪಾಪ ಅವ್ರುಗಳು ಎಷ್ಟು ಸಮಸ್ಯೆಗಳನ್ನು ನೋಡಬೇಕೋ ಏನೋ. ಇಲ್ಲಿ ನೋಡಿ, ನಮ್ಮ ಸ್ವಾಮಿ ಇಲ್ಲಿದ್ದಾರೆ. ನೀವು ನಮಸ್ಕಾರ ಮಾಡ್ಕೊಂಡು ಬನ್ನಿ, ನಾನು ಇಲ್ಲಿರ್ತೀನಿ. ಏನ್ ಮಕ್ಳೇ, ಪೂಜೆ ಮಾಡ್ತಾ ಇದ್ದೀರಾ? ಹೌದು. ನನಗೆ ಆರತಿ ಕೊಡಿ. ಚೆನ್ನಾಗಿರು, ನೀವೆಲ್ಲ ಚೆನ್ನಾಗಿರಿ. ಎಲ್ಲಿ ಪ್ರಸಾದ ಕೊಡು. ಆ ಊಟ ಮಾಡೋದಾ? ತಗೋ. ಥ್ಯಾಂಕ್ ಯು. ದೇವ್ರಿದೆ ಅಂತ ನಂಬ್ತೀರಾ? ಈ ರೀತಿ ಚಿಕ್ಕ ಮಕ್ಳು ನೋಡಿದ್ಮೇಲೆ ಒಳ್ಳೇದಾಯ್ತು ಅಂದ್ಮೇಲೆ ದೇವ್ರಿದಾನೆ. ಆಕ್ಸಿಡೆಂಟ್ ಆದಾಗ, ಕೆಟ್ಟದೇನಾದ್ರೂ ನೋಡಿದಾಗ, ಯಾವ್ದಾದ್ರು ಕೆಟ್ಟದಾದಾಗ ದೇವ್ರಿದಾನ ಅನ್ಸುತ್ತೆ. ಇದೆಲ್ಲ ಯಾರು ಮಾಡಿರ್ತಾರೆ? ದೇವ್ರೇನಾ? ಡೌಟೇ. ಪೊಲೀಸ್ ಅಂದ್ರೆ ಡೌಟ್ ಇದ್ದೇ ಇರುತ್ತೆ. ಬನ್ನಿ ಹೋಗೋಣ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಏ ಮಕ್ಳೇ, ಬಾಯ್. ಟೇಕ್ ಕೇರ್. ಬಾಯ್. ಬಾಯ್ ಅಂಕಲ್. ಹೇಳಮ್ಮ. ಅಂಕಲ್, ನಿಮ್ ಫ್ರೆಂಡ್ ಪ್ರಭಾಕರ್ಗೆ ಆಲ್ರೆಡಿ ಮದ್ವೆ ಆಗಿದ್ಯಾ? ಏನು ಮಾತಾಡ್ತಾ ಇದೀಯಾ? ಅವನಿಗೆ ಮದುವೆ ಮಾಡ್ಕೊಳ್ಳೋ ಐಡಿಯಾನೇ ಇಲ್ಲ. ಇಲ್ಲ, ಇಲ್ಲಿ ಟಾಯ್ ಶಾಪಲ್ಲಿ ಟಾಯ್ಸ್ ತಗೋತಿದ್ದಾರೆ, ಅದಕ್ಕೆ ಕೇಳ್ದೆ. ನೀನೊಬ್ಳು ಅಲ್ಲೂ ಯಾವುದೋ ಕೇಸ್ ಮೇಲೆ ಕೆಲಸ ಮಾಡ್ತಾ ಇರಬೇಕು. ಮೊದಲು ನೀನು ಅದೇನೋ ಅಂತ ಇನ್ವೆಸ್ಟಿಗೇಟ್ ಮಾಡು. ಓಕೆ ಅಂಕಲ್, ಬಾಯ್. ಕ್ಯೂಟ್ ಕಲರ್. ಇಷ್ಟ ಆಯ್ತಾ? ತಗೊಳ್ಳಿ, ಇದೇ ನನ್ನ ಮೊದಲನೇ ಗಿಫ್ಟ್. ಬನ್ನಿ. ಭಾರತಮ್ಮ, ಜೋಡಿ ತುಂಬಾ ಚೆನ್ನಾಗಿದೆ. ಈಗ ನಾವೊಂದು ಬರ್ಡೇಗೆ ಹೋಗಿ ಬಂದ್ವಲ್ಲ, ಅವರು ನಿಮ್ಗೆ ಫ್ಯಾಮಿಲಿ ಫ್ರೆಂಡಾ? ಅದು ರೌಡಿ ಶಂಕರ್ ಫ್ಯಾಮಿಲಿ. ಸ್ವಲ್ಪ ವರ್ಷಗಳ ಮುಂಚೆ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದ್ದ. ಅದು ಗೊತ್ತಾಗಿ ನಾನೇ ಅವನನ್ನ ಎನ್ಕೌಂಟರ್ ಮಾಡಿದ್ದೆ. ಅವ್ನ ಡೆಡ್ ಬಾಡಿ ನೋಡೋದಕ್ಕೆ ಅವನ ತಾಯಿ ಬಂದಿದ್ರು. ಜೊತೆಲಿ ಒಂದು ಹುಡುಗಿ ಬಂದಿದ್ಲು, 7 ತಿಂಗಳು ಗರ್ಭಿಣಿ. ರಿಸರ್ಚ್ ಮಾಡಿದಾಗ ಶಂಕರ್ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ಗರ್ಭಿಣಿ ಮಾಡಿದ್ದ. ಅವನ್ ಸತ್ತು 2 ತಿಂಗಳಲ್ಲೇ ಮಗು ಆಯಿತು. ಈಗ ಹೋಗಿದ್ ಬರ್ತ್ಡೇ ಪಾರ್ಟಿ ಆ ಮಗು ಬರ್ತ್ಡೇ ಪಾರ್ಟಿನೇ. ನೀವು ಪೊಲೀಸೇ ಇರ್ಬೋದು, ಆದ್ರೆ ಯಾಕೆ ಎಲ್ರೂ ನೀವು ಸಂದೇಹ ಪಡ್ತೀರಾ? ನನಗೆ ಗೊತ್ತಿರೋದೇನಂದ್ರೆ, ಕೇಸ್ ಹಾಕ್ತವನ ಮೇಲೂ ಡೌಟ್ ಪಡಬೇಕು, ಕೇಸ್ ಯಾರ ಮೇಲಿದೆಯೋ ಅವನ ಮೇಲೂ ಡೌಟ್ ಪಡಬೇಕು. ಅವಾಗ್ಲೇನೆ ಕೇಸ್ ಬೇಗ ಕ್ಲಿಯರ್ ಆಗೋದು. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೆನ್ನೆ ಸ್ಟೇಷನ್ಗೆ ಒಂದು ಕೇಸ್ ಬಂದಿತ್ತು ಸರ್. ನನ್ನ ಗಂಡ 3 ದಿನದಿಂದ ಕಾಣಿಸ್ತಿಲ್ಲ ಸರ್. ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಸರ್. ಹೇಗಾದ್ರೂ ಮಾಡಿ ಹುಡುಕೊಡಿ ಸರ್. ನಿನ್ ಗಂಡಂಗೆ ಫೋನ್ ಮಾಡಿದ್ದ? ಫೋನ್ ಮಾಡಿದೆ ಸರ್, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಫೋನ್ ಕೊಡಿ. ಆ ಫೋನ್ ನೋಡಿದಾಗ ಒಂದೇ ನಂಬರ್ಗೆ ತುಂಬಾ ಸಲ ಕಾಲ್ ಹೋಗಿತ್ತು. ಡೌಟ್ ಬಂತು, ಅದಕ್ಕೆ ಕಾಲ್ ಮಾಡಿದೆ. ಇಮಿಡಿಯೇಟ್ ಆಗಿ ಕಟ್ ಆಯ್ತು. ನಿನ್ ಗಂಡ ಏನಮ್ಮ ಕೆಲಸ ಮಾಡೋದು? ಕಾರ್ಪೆಂಟರ್ ಸರ್. ತಕ್ಷಣ ಅದೇ ನಂಬರಿಂದ ಕಾಲ್ ಬಂತು. ಎತ್ತಿ ಮಾತಾಡಿದ್ರೆ ನಿನ್ ಚಿನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳ್ ಕಾಣೋ ಬಡ್ಡಿ ಮಗನೇ. ಏಯ್, ನೀನು ನಿನ್ ಲವರ್ ಸೇರ್ಕೊಂಡು ಗಂಡನ್ ಏನೇ ಮಾಡಿದ್ರಿ? ಸರೋಜಾ, ಏಯ್ ಸರೋಜಾ, ಇವಳು ನೆಳ್ಕೊಂಡು ಹೋಗು. ಏಯ್ ಬಾರೆ ಇಲ್ಲಿ. ಅಣ್ಣ, ಈ ನಂಬರ್ನ ಟ್ರೇಸ್ ಮಾಡಿ ಅವನನ್ನು ಹಿಡೀರಿ. ಒಂದೇ ಒಂದು ಫೋನ್ ಕಾಲ್, ಅವಳ ಮುಖಾನೇ ಚೇಂಜ್ ಆಯ್ತು. ಈ ನೀರಿನ ಕಲರ್ ತರ, ಅದ್ರಲ್ಲೇ ಗೊತ್ತಾಯ್ತು. ಎಲ್ಲರ ಮೇಲೂ ಡೌಟ್ ಇರಬೇಕು. ಒಂದ್ ನಿಮಿಷ. ಅದು ಚಟ್ನಿ, ಅದೇ ಸಾಂಬಾರ್ ಇದೆಯಲ್ಲ. ಕೈ ತುತ್ತು ತಿಂದಿದ್ಯಾ? ತಗೋ ತಿನ್ನು. ಚೆನ್ನಾಗಿದ್ಯಾ? ಚಿಕ್ಕ ವಯಸ್ಸಲ್ಲಿ ಅಜ್ಜಿ ನನ್ಗೆ ಇದೇ ರೀತಿ ಕೊಡ್ತಾ ಇದ್ರು. ಏ ಪ್ರಭಾಕರ, ಇಲ್ ಬಾರೋ. ಎಂದ ಚಂದಕೈತಾ? ಅಜ್ಜಿ ಮೇಲೆ ಒಡವೆ ಆಸೆಗೆ ಅಜ್ಜಿನೇ ಕೊಂದ್ಬಿಟ್ರು. ಅಜ್ಜಿನ ಕೊಂದವ್ರನ್ನ ಪೊಲೀಸರು ಅರೆಸ್ಟ್ ಮಾಡೋದು ನಾನು ನೋಡಿದೆ. ತಪ್ಪು ಮಾಡಿದವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಪೊಲೀಸ್ನ ನೋಡಿದ್ಮೇಲೆ ಮಾತ್ರ ಹೆದರೋದು. ಅವತ್ತೇ ನಿರ್ಧಾರ ಮಾಡಿದೆ,
ನಾನು ಪೊಲೀಸ್ ಆಗ್ತೀನಿ ಅಂತ. ಅಜ್ಜಿ ಸತ್ ಮೇಲೆ ಒಂದು ಆಶ್ರಮದಲ್ಲಿ ಉಳ್ಕೊಂಡು ಓದ್ಕೊಂಡೆ. ಇವತ್ತು ನಾನು ಪೊಲೀಸ್ ಆಗಿದ್ದೀನಿ. ಪ್ರಪಂಚದಲ್ಲಿ ಮಕ್ಕಳಾದ್ರೂ ಸರಿ, ತಂದೆ ತಾಯಿ ಆದ್ರೂ ಸರಿ, ಮದುವೆ ಆಗ್ಬೇಕು ಅನ್ನೋ ಆಸೆಲಿ 100 ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. ಆಮೇಲೆ ಜಗಳ ಆಡದ್ಮೇಲೆ ಏನಕ್ಕೆ ಮದುವೆ ಆದ್ವಿ ಅಂತ ಚಿಂತೆ ಮಾಡ್ತಾರೆ. ಮದುವೆನಲ್ಲಿ ಹರ್ಷಣ ಏನಕ್ಕೆ ಹಚ್ತಾರೆ ಅಂತ ಗೊತ್ತಾ? ಮದುವೆ ಆದ್ಮೇಲೆ ಬೀಳೋ ಏಟಿಗೆ ಮುಂಚೆನೆ ಔಷಧಿ. ಹರ್ಷಣದಲ್ಲಿರೋದು ಆಂಟಿಬಯೋಟಿಕ್, ದೇಹದ ಮೇಲೆ ಬೀಳೋ ಗಾಯ ಹೋಗಕ್ಕೆ. ನನ್ನ ಫ್ರೆಂಡ್ ಹೇಳ್ತಾಳೆ ಪೊಲೀಸ್ ಅವ್ರು ಯಾವಾಗ್ಲೂ ಲೈಫ್ಗಿಂತ ಡ್ಯೂಟಿನೇ ನೋಡ್ತಾರೆ ಅಂತ. ಅಯ್ಯೋ, ಕರೆಕ್ಟಾಗಿ ಹೇಳಿದಾರಲ್ವಾ? ನಾವು ಮಾಡೋ ಡ್ಯೂಟಿಗೆ ಸಂಬಳ ಬರುತ್ತೆ, ಅದನ್ನೇ ಅವ್ರು ಹೇಳಿದ್ದಾರೆ. ಟೀ ನಿಮಗೆ. ಥ್ಯಾಂಕ್ಸ್ ಅಣ್ಣ, ಸರ್. ಬನ್ನಿ ತಗೊಳ್ಳಿ. ಪೊಲೀಸ್ಗೆ ಎಲ್ಲ ಫ್ರೀಯಾಗಿ ಸಿಗಲ್ಲ. ನಾನು ನ್ಯಾಯವಾಗಿದ್ದೀನಿ. ನಾನು ಕುಡಿಯೋ ಟೀ ಕೂಡ ದುಡ್ಡನ್ನು ಕೊಡ್ತೀನಿ. ನಾನು ಲಂಚ ತಗೊಳ್ಳೋ ಸಾಧಾರಣ ಪೊಲೀಸ್ ಅಂತ ಅಂದ್ಕೋಬಾರ್ದಲ್ವಾ? ನಿಮ್ ನ್ಯಾಯಕ್ಕೆ ಅಳ್ತೇನೆ ಇಲ್ಲ. ಈ ಟೀಯಲ್ಲಿ ಸ್ವಲ್ಪನೂ ಸಕ್ಕರೆ ಇಲ್ಲ. ಚೆನ್ನಾಗಿರೋ ಟೀನಲ್ಲಿ ಸಕ್ಕರೆ ಇರುತ್ತೆ, ಆದ್ರೆ ಅದು ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ. ನನ್ ಮುದ್ದು ಬಂಗಾರ ಅಮ್ಮು ಕುಟ್ಟಿ, ನನ್ನ ನೀನು ಕೊಂದೆ ಕೊಂದೆ. ಜಗವು ನೀನೆ, ಉಸಿರು ನೀನೆ, ಮೆಲ್ಲ ಬಂದು ಪ್ರೀತಿ ಸುರಿದೆ. ಯಾರು ಯಾರು ಯಾರೋ ನೀ, ನನ್ನ ಕದಿಯೋಕೆ ಬಂದೆ ಯಾನೇ. ಭೂಮಿ ಮೇಲೆ ನೀ ನನ್ ಜನ್ಮವಾ ಬಂದಿ ಮಾಡೋಕ್ಕೆ ಬಂದೆ. ಏನೆ 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 ನೀ ಏನೇ ಕಳ್ಕೊಂಡೆ, ನಿನ್ನ ಪ್ರೀತಿಲ್ ಬಿದ್ದು ನಾನೇನೋ ಆಗೋದೆ. ಏನೆ 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 ನೀ ಏನೇ ಕಳ್ಕೊಂಡೆ, ನಿನ್ನ ಪ್ರೀತಿಲ್ ಬಿದ್ದು ನಾನೇನೋ ಆಗೋದೆ. ನನ್ ಮುದ್ದು ನೀನು ಅಮ್ಮು ಕೊಟ್ಟೆ, ನನ್ನ ಯಾಕೆ ಕೊಂದೆ ಕೊಂದೆ. ನನ್ ಜಗವು ನೀನೆ, ಉಸಿರು ನೀನೆ, ಮೆಲ್ಲ ಬಂದು ಪ್ರೀತಿ ಎರೆದೆ. ಸೇರಿ ನೀನು ನಾನು ಬಾಳಬೇಕು. ಪ್ರೀತಿ ಮುಗಿದು ಹೋಗದೆ ಕಾಲ ಕಾಲ ನೀನು ಬೇಕು. ನಿನ್ನ ಕೈಯ ಹಿಡ್ದೆ ಇರುವೆ ನಾನು, ನಿನ್ನ ಸೇರೋ ಆಸೆ ಬಂತು. ಹೋಗೋ ಕಾಲ ಮತ್ತೆ ಬಂತು ನೋಡು, ನೆರಳಾಗಿ ನಾನು ಬದಲಾಗಲೇ. ಏನು ನೀ ಮಾಡುವೆ ನನ್ನೆದೆಯ ಒಳಗೆ, ಏನೇನೋ ಮಾಡುವೆ ಅದ ಹೇಳೋದಕ್ಕೆ ಮಾತೇ ಇಲ್ಲ. ಮುದ್ದು ನೀನು ಅಮ್ಮು ಕುಟ್ಟಿ, ನನ್ನ ಯಾಕೆ ನೀ ಕೊಂದೆ ಕೊಂದೆ. ನನ್ನುಸಿರು ನೀನೆ, ಎಲ್ಲ ನೀನೆ, ಮೆಲ್ಲ ಬಂದು ಪ್ರೀತಿ ಎರೆದೆ. ಯಾರು ಯಾರು ಯಾರೋ ನೀ, ನನ್ನ ಕದಿಯೋಕೆ ಬಂದೆ ಆನೆ. ಭೂಮಿ ಮೇಲೆ ನೀ ನನ್ ಜನ್ಮವ ಕೂಡಿ ಹಾಕೋಕೆ ಬಂದೆ ಆನೆ. ಏನೆ 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 ನೀ ಏನೇ ಕಳ್ಕೊಂಡೆ, ನಿನ್ನ ಪ್ರೀತಿಲ್ ಬಿದ್ದು ನಾನೇನೋ ಆಗೋದೆ. ಏನೆ 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 ನೀ ಏನೇ ಕಳ್ಕೊಂಡೆ, ನಿನ್ನ ಪ್ರೀತಿಲ್ ಬಿದ್ದು ನಾನೇನೋ ಆಗೋದೆ. ನನ್ನ ರಿಪೋರ್ಟ್ ನಿಮ್ಮ ಹುಡುಗಿ ಎತ್ಕೊಂಡು ಹೋದ್ಲು.
ಸರ್ ಸೀಟಲ್ಲಿ ಯಾರೋ ಹುಚ್ಚ ಒಯ್ದ್ಬಿಟ್ಟಾರೆ ಸರ್. ಹಲೋ. ಅಲ್ಲ ನಿನ್ ಕತೆ ಏನು ಹಿಂಗೆ ಉದ್ದಕ್ಕೆ ಹೋಗ್ತಾನೆ ಇದೆ. ನಿನಗೆ ಇನ್ನೊಂದು ಕಾಲ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾಲ್. ಹಲೋ. ಕೆಳಗೋಗಿ ನೋಡಿದ್ರೆ ಮನೆ ಬಾಗಿಲು ತೆಗ್ದೇ ಇದೆ. ಸಿಗರೇಟು ಬಿಯರ್ ಅಂತ ರೂಮ್ನ ಯಾರ್ಯಾರೋ ಯೂಸ್ ಮಾಡಿದ್ದಾರೆ. ಲುಕ್ ಅಟ್ ದಿಸ್. ಹೂಸ್ ಡಾಲಿ? ಯಾವನೋ ಕದ್ಯದಕ್ಕೆ ಬಂದಿರ್ತಾನೆ. ಆದ್ರೆ ಥಿಂಗ್ಸ್ ಎಲ್ಲ ಹಾಗೆ ಇದೆಯಲ್ಲ. ಹೇಳೋ. ನನ್ನ ಇನ್ನೊಂದು ನಂಬರ್ಗೆ ಕಾಲ್ ಬಂದಿದೆ. ಟ್ರ್ಯಾಕ್ ಮಾಡಿ ಲೊಕೇಶನ್ನ ಕಳಿಸು. ಜನ ಕಳಿಸ್ತೀನಿ, ಕ್ಲೀನ್ ಮಾಡ್ತಾರೆ, ಡೋಂಟ್ ವರಿ.